ನಾನು ಟ್ರೈ ಮಾಡ್ತೀನಿ ಕೊಡಿಯತ್ತೆ. ಸುಮ್ಕಿರವ ನೀನು ಕಟ್ಟದ್ನ ನೋಡ್ನಾರಿ ದುಡ್ಡು ಕೊಟ್ಟು ತಂದಿರೋದು ಉದ್ಗಿದ್ರು ಕಂಡ್ರೆ ತಗೊಳಂಗೆ ಐತಾರೆ. ಸುಮ್ಮನಿರು ನಾ ಕಟ್ತೀವಂತೆ. ಬೇಡ ಹಂಗೆ ಬೇಕು ನೋಡ್ಪ. ನೀನು ಬೇಕು ಕಟ್ಟಬೇಕು ಅಂದ್ರೆ ಒಂದಷ್ಟು ಎಲೆ ಕಿಸ್ಕೊಬ. ಇಲ್ಲ ಅಜ್ಜಿ ನಂಗೆ ಬರುತ್ತೆ ಹೂ ಕಟ್ಟಕ್ಕೆ. ರಜನಿ ಸುಮ್ಕಿರವ ನಿನಗೆ ಕಟ್ಟಕ್ಕೆ ಆಯ್ತಿಲ್ಲ ಕತೆ. ಸುಮ್ಕಿರು ಕೊಂಡ್ಕ ಬಂದಿರೋ ಹೂವ ಬೇಜಾರು ಮಾಡ್ಕೋಬೇಡ ಕಣವ. ಕಟ್ಕಿಟ್ಟ ಆದ್ರೆ ತಗೊಳ್ದಂಗೆ ಆಯ್ತಾರೆ. ಏನು ಮಾಡೋದು ಕುತ್ಕೊಂಡು. ಅಲ್ಲ ಅತ್ತೆ ಎಷ್ಟು ಕಷ್ಟ ಆಗ್ಬಿಡ್ತಲ್ವಾ ಇವಾಗ. ತುಂಬ ಕಷ್ಟ ಆಗ್ಬಿಡ್ತು. ರಾಜ್ ದೇಶದಿಂದ ನಾವೆಲ್ಲರೂ ಕಷ್ಟಪಡಂಗೆ ಆಗ್ಬಿಟ್ಟು. ಸುಮ್ಮನಿರವ ಮಾನಮಲ್ಲಿ ಉಳ್ಕತ್ತಲ್ಲ. ಎಲ್ಲರೂ ತಾವು ಈಸಿ ಸಾಲ ಫಲ ತೀರಿಸಿವಿ. ಕೊಟ್ಟಂತ ಪುಣ್ಯತ್ಮಗೆ ಹೆಂಗಾರು ಮಾಡಿ ತೀರಿಸ್ಬೇಕಲ್ಲ. ಮಳೆ ಬೇರೆ ಇಲ್ಲ, ಬೋರ್ ನೀರು ಬೇರೆ ಸಾಕಾಯ್ತಾ ಇಲ್ಲ. ಹೊಲ್ಕೆ ಏನಾದರೂ ಹಾಕೋದಂದ್ರೂ ಗತಿ ಇಲ್ದಂಗೆ ಹಾಕೋತದೆ. ಸುಮ್ಮನಿರು ಹಿಂಗೆ ಇರೋಕ್ಕಿಲ್ಲ. ಏನು ಮಾಡೋಕ್ಕದು. ನೀವು ಬುದ್ಧಿ ಕಲೀರಿ, ಜೀವನದಲ್ಲಿ ಬುದ್ಧಿ ಕಲ್ತು ಕಳಿ. ಅಷ್ಟೇ ಕಣವ ಅಷ್ಟೇ. ನೋಡು ನಂಬಿ ಹೆಂಗೆ ಮೋಸ ಹೋದು ಅಲ್ಲ. ಅವಮ್ಮ ಫೋನ್ ಮಾಡಿದ್ಲಲ್ಲ ಬಂದವನೇ ಅವನು ಬನ್ನಿ ಅಂತ. ಹೋಗ್ಬಿಟ್ಟಾರೆ ಬರೋಕ್ಕಾಯ್ತಿಲ್ವಾ. ರಾಜನವ್ರು ಕಳಿಸ್ಬೇಕು ತಾನೆ ನೀನು. ಅದಕ್ಕೆ ಹೊರಗೆ ಹೇಳಿದ್ರು ತಲೆನೇ ಕೆಡ್ಸ್ಕೊಳ್ದಂಗಿದ್ದಿ. ಸುಮ್ಮನಿರತ್ತೆ ಸುಮ್ಮನಿರಿ. ಏನು ಮಾಡೋಕ್ಕದು. ಒಂದು ಕಾಜಿಗಿಲ್ಲ, ಒಂದು ಪತ್ರ ಇಲ್ಲ, ಒಂದು ಸಾಕ್ಷಿ ಇಲ್ಲ, ಒಂದು ಆಧಾರ ಇಲ್ಲ. ಸುಮ್ಮನೆ ಹೋಗಿ ದುಡ್ಡು ಕೇಳಿದ್ರೆ ಜನಗಳು ಜಗಳಾಡ್ತಾರೆ. ಜಗಳಾಡ್ಕೊಂಡು ಇದು ಮಾಡ್ತಾರೆ ಕಣತೆ. ಈಗ 4 ಜನಕ್ಕೆ ಕೊಟ್ಟಿದ್ದೆಲ್ಲ ಏನು ಸಾಕ್ಷಿದ್ದು ಅಂದ್ರೆ ಏನನ್ಬೇಕು ಹೇಳಿ ನೀವೇ. ಅದಕ್ಕೆ ನಾನೇ ಸುಮ್ಮನದೆ. ರಾಜ ಹೋಯ್ತೀನಿ ಅಂತಿದ್ದ. ಬೇಡಕನಪ್ಪ ಮಾತು ಅಂದ್ಕೊಂಡು ಜಗಳಾಡೋದು ಬೇಡ. 10 ಲಕ್ಷ ರೂಪಾಯಿ ಮುಳುಗಿಸಿದೆ ತಾನೆ, ಮುಳುಗೋಯ್ತು. ತೀರ್ಸ್ಕೊಳ್ಳೋದ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದೆ ಕಣತೆ. ಹಂಗಂದ್ರೆ ಅಷ್ಟು ದುಡ್ಡು ಹೋಯ್ತಾ? ಓ ಚೆನ್ನಾಗಿ ಮಾಡ್ತಿದ್ದೆ ಬಿಡು ನೀನುವೆ. ಹಂಗಾರೆ ಅಷ್ಟು ದುಡ್ಡು ಹೋಗ್ಲಾ? ನಾವು ಮನೆಯೇ ಹಾಳು ಮಾಡ್ಕೊಂಡು ಕುತ್ಕೊಂಡ್ವಲ್ಲ. ನನ್ನ ಮಗನ ದೇಶದಿಂದ ನನ್ನ ಹಾಟ ಕಳ ದೇಶದಿಂದ ಅದು ಬಾಯಿ ಮಣ್ಣು ಹಾಕೋಗ ಅವ್ನು ಹೊತ್ಕೊಂಡೋಗಿ ಮನಷ್ಟು ಬರ ಅವ್ನಿಗೆ ಬ್ಯಾಸಾಗ ಹಂಗೆ ಬರಬಾರ್ದು ಬರ. ನಮ್ಮ ಮನೆ ಹಾಳು ಮಾಡ್ಬಿಟ್ಟಲ್ಲ. ಇವತ್ತು ನಾವು ಜೀವನ ಮಾಡೋಕೆ ಎಷ್ಟು ಕಷ್ಟಪಡ್ತಾವೆ. ಸಿಕ್ಕದ್ದು ದಿಕ್ಕಪ್ಪಲ್ಲ ಸಾಲ ಮಾಡ್ಕೊಂಡು ಸಂಘ ಪಂಗದಲ್ಲೆಲ್ಲ ಎತ್ಕೊಂಡು ಬೇಕಾ ನಮ್ಗೆ ಇವೆಲ್ಲವ, ನಮ್ಗೆ ಬೇಕಾ ಇವೆಲ್ಲವ ಅಂತ. ಹೌದು ಅತ್ತೆ, ರಾಜು ನೆನ್ಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಇವಾಗಲೂ ಬೇಜಾರಾಗುತ್ತೆ. ಎಂಥ ಪರಿಸ್ಥಿತಿ ತಂದು ತಳ್ಳಿಬಿಟ್ರಲ್ವ ನಮ್ಮನ್ನೆಲ್ಲ. ಅತ್ತೆ ನೀವು ಅನ್ನೋದಾದ್ರೆ ನಾನು ಏನಾದರೂ ಕೆಲಸನಾದರೂ ಮಾಡೋಕೆ ಹೋಗ್ತೀನಿ ಕಣತೆ. ಏನು ಬೇಡ. ಯಾಕೆ ಕೆಲಸ ಮಾಡೋಕೆ ಹೋಗಿಯೇ? ಐಕ್ಳು ಮಕ್ಕಳು ಬಿಟ್ಬಿಟ್ಟು ಕೆಲಸ ಬೇಡ ಏನು ಬೇಡ. ನಾನು ಹೂವು ಮಾರಕ್ಕೆ ಹೋಗ್ತೀನಲ್ಲ, ಮನೇಲಿ ಒಂಚೂರು ವಕ್ತಾರ ಮಾಡ್ಕೊ ಸಾಕು. ಯಾವ ಕೆಲ್ಸಕ್ಕೆ ಹೋಗಿ ಎಷ್ಟು ತಕ ಬಂದು ಕೆಲ್ಸಕ್ಕೆ ಹೋಗಿ ಏನು ಬೇಡ. ಕೆಲಸನೂ ಬೇಡ ಏನು ಬೇಡ. ಐಗಳನ್ನ ಕರ್ಕೊ. ನಾವು ಇನ್ನು ಮಳೆಗಿಲೆ ಬಿದ್ದರೆ ಹೊಲಕ್ಕೆ ಶುಂಠಿ ಹಾಕವ. ದೇವ್ರು ಒಳ್ಳೇದು ಮಾಡ್ತಾನೆ, ಹೆಚ್ಚಿನ ದಾರಿ ತೋರಿಸ್ತಾನೆ. ಇನ್ನು ಮುಂದೆ ಬುದ್ಧಿ ಕಲೀರಿ ನೀವು. ಭಾಳ ಅವರು ಬದುಕವರು ಬುದ್ಧಿ ಕಲೀರಿ. ಸುಮ್ಮನೆ ದುಡ್ಡ ಡಬಲ್ ಮಾಡೋದಂದ್ರೆ ಒಳ್ಳೆ ತಂದೆ ಡಬಲ್ ಮಾಡೋಕ್ಕಾಗಲ್ಲ ಕಣವ. ಹಿಂಗೆ ಮೋಸ ನ್ಯಾಯ ಮಾಡ್ಕೊಂಡು ಡಬಲ್ ಮಾಡ್ಕೊಳ್ಳೋದು ದುಡ್ಡುಗಳ ಗೊತ್ತಾ. ಹಂಗೆ ದುಡ್ಡ 10 ಲಕ್ಷ ಡಬಲ್ ಮಾಡ್ತೀನಿ ಅಂತಾಗಿದ್ರೆ ಮನುಷ್ಯ ಯಾವ ಕೆಲಸಕ್ಕೆ ಹೋಯ್ತಿಲ್ಲ, ಕೆಮ್ಗೆ ಹೋಯ್ತಿಲ್ಲ. ಸುಮ್ಮನೆ ಭ್ರಮೆ, ಅದು ಆಸೆ ದುರಾಸೆ. ಡಬಲ್ ಮಾಡ್ತೀನಿ ಅಂತ ಅಲ್ಲೇ ಹೊಂಟೋಯ್ತದೆ ನೋಡಿ. ಈಗ ಆಗಿದ್ದು ನೋಡಿ. ಈಗ ನಿನ್ನ ಗಂಡಂಗೆ ಬೇಕಿತ್ತಾ ಇವೆಲ್ಲವ? ಬಿಡು. ಮಾತಾಡಿದ್ರೆ ನಿನಗೂ ಬೇಜಾರು, ನಿನ್ನ ಗಂಡಂಗೂ ಬೇಜಾರು ಅಂದ್ಬಿಟ್ಟು ನಾನು ಮಾತಾಡೋಕೆ ಹೋಗೋದಿಲ್ಲವ. ಇದೆಲ್ಲ ಸಾಲ ತೀರಿಸಿವಿ. ಇನ್ನು ನಮಗೆ ಕೊಟ್ಟಿರೋಂಥ ಪುಣ್ಯ ಸಾಲ ತೀರ್ಸೋಕ್ಕೆ ಸಂಘ ಕಟ್ಟೋಕ್ಕೆಲ್ಲ ದುಡ್ಡು ಬೇಡವಾ? ಇಪ್ಪಟ್ಟು ನಾನು ಕೂತ್ಕೊಳ್ಳೋಕ್ಕಿಲ್ಲ. ಅವ್ರು ಕರೆದ್ರೆ ಹೋಯ್ತೀನಿ ಕೆಲಸಕ್ಕೆ ಶುಂಠಿ ಕಳೆ ಅದಕ್ಕೆ ಹೋಯ್ತೀನಿ. ಕೂತ್ಕೊಳ್ಳೋಕ್ಕಿಲ್ಲ ಕತೆ. ಒಂಚೂರು ಮನೇಲಿ ಹೋಗ್ತಾರ ಮಾಡ್ಕವ. ಅಮ್ಮ ಸಹಕಾರ ಅದ್ರ ಕರ್ಕೊಳ್ಳಿ. ನಿಮ್ಮ ಇವ್ದು ಮಾವ ಹೊಲ್ಕೆ ಮನೆಗೆ ಓಟು ಬರಲಿ. ಹೊಲ್ ಕೆಲಸದಾಗ ಮಾಡ್ತೀನಿ, ಮನೆಗೋಸಿ ಕೆಲಸ ಮಾಡ್ಕವ. ಸರಿಯತ್ತೆ, ನೀವು ಹೇಳ್ದಂಗೆ ಮಾಡ್ಕೋತೀನಿ. ಕೆಲಸ ನಾನೇ ಮಾಡ್ಕೋತೀನಿ ಅಂತೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅವರು ರಾಜು ಹೇಳ್ತಾ ಇದ್ರು ಯಾವುದೋ ಲೋನ್ ಇದೆ, ಅದೆಲ್ಲ ಅಮೌಂಟ್ ಎಲ್ಲ ತೀರಿದ್ಮೇಲೆ ಎಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ಬೇಕು, ಅದ್ರ ನಾನೇ ತೀರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಬಿಡವ ಬಿಡು. ಏನು ಮಾಡೋಕ್ಕದು ತೀರ್ಸ್ಕೊಳಕ ಏನು ಮಾಡೋಕ್ಕಾಗಿಲ್ಲ. ಅವನು ಸಾಲ ಫಲ ಮಾಡ್ಕೊಂಡವನೇ. ಸುಮ್ಮನೆ ಯಾಕೆ ಹೊಟ್ಟೆ ಉರ್ಸೋದು. ಸ್ಥಳ ಅಂತ ತೀರಿಸ್ಬೇಕು ಸುಮ್ತಿರೋ ಅಂತ ನೀನು ಧೈರ್ಯ ಹೇಳು. ಯಾಕಂದ್ರೆ ರಜಿನಿ ಏನೋ ಕೇಳಬೇಕು, ಬೇಜಾರು ಮಾಡ್ಕೊಳಕನವ ಹೇಳಿದಿ. ನಿಮ್ಮವ್ವ ಇಷ್ಟಂತ ಮಕ್ಕಳು ಅನ್ನೋದು ಯಾಕೆ ಪ್ರಯತ್ನ? ಬರೀ ಮಾತಾಡ್ತಾರಲ್ಲ, ಬರೀ ಮಾತಾಡೇ ಕುಚ್ಕೊತಾರಲ್ಲ. ಎಲ್ಲನೂ ಮಾಡ್ತೀನಿ ನನಗಿಂತ ಇಲ್ಲ ಅಂತಾರಲ್ಲ. ಬಳಿಗೆ ಕಷ್ಟ ಬಂದಾಗ ಒಂಚೂರು ಸಹಾಯ ಮಾಡೋಕ್ಕಾಗಿಲ್ವಲ್ಲ ನಿಮ್ಮ ಅವ್ನಿಗೆ? ನಾವಾಗಿದ್ರೆ ನಿಜವಾಗ್ಲೂ ಇರೋವ ನಾವು ಹೋಗಿದ್ರೆ. ನಿಮ್ಮವ್ವ ಏನ ಎತ್ಲ ಅಳಿಯ ಹಿಂಗೆ ಆಗಿದ್ದಾರಂತೆ, ಹಿಂಗೆ ಉಗಿತಾ ಇದ್ದಾರಂತೆ. ತಾಳು ನನ್ನ ಕೈಲಾದಷ್ಟು ಸಹಾಯ ಮಾಡೋದ ಅವ್ರಿಗೂ. ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ, ನನ್ನ ಅಳಿಗೆ ಹಿಂಗೆ ಆಗದೆ ಅಂತ. ಇಲ್ಲಾಂದ್ರೆ ನಿಮ್ಮ ಮನೇಲಿ ನಾವೇನು ಅರ್ಧಸನ ಇಸ್ಕೊಂತಿದ್ದಾವೆ. ನಾವೇ ಮದುವೆ ಮಾಡ್ಕೊಂಡು 1 ಗ್ರಾಮ್ ಚಿನ್ನ ಇಸ್ಕೊಂಡಿಲ್ಲ, ಒಡವೆ ಇಸ್ಕೊಂಡಿಲ್ಲ. ನಾವೇನು ಹೆಣ್ಣು ಒಳ್ಳೆಯವಳು ಅಂತ ನಾವು ಮಾಡ್ಕೊಂಡಿದ್ದೆ. ನಿಮ್ಮ ಊನ ಮನೇಲಿ ಏನೂ ಇಲ್ವಲ್ಲ. ನಾನು ಇಲ್ಲಿವರೆಗೆ ತಿಳ್ಕೊಂಡು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅದಿಲ್ಲ ಕಣ್ಣಲ್ಲಿ ಹೊರ ತಗೊಡ್ತೀವಿ ಅಂದರು, ಅದು ಸುದಿಲ್ದಂಗೆ ಮಾಡಿದ್ರು. ಏನಿದು ಹಿಂಗೆಯ ನೆಂಟಿಸ್ತಾರ ಮಾಡೋದು? ಬುಡಕ್ಕೆ ಅದೇ ಕತೆ ಅವಳೇನತೆ ಮಾಡಲು ಬುಡಿ. ಈಗ ಕಷ್ಟ ಸುಖ ಹೇಳ್ಕೊಂಡು ತಾಳು 1 ಲಕ್ಷ 2 ಲಕ್ಷ ಕೊಡೋದ. ನಾನು ಹೇಳಿ ಏನು ಕಷ್ಟದ ಸಿಗಕೊಂಡವನೇ ಕೊಡ್ತಾನಂತೆ ಅನ್ನೋದಿದ್ರೆ ಒಂದಿದ್ದು. ಅವ್ರಿಗೂ ಇಲ್ವಲ್ಲ ಬುಡಿ. ನೀವೇ ತಲೆ ಕೆಡ್ಸ್ಕೊಂಡಿರಿ. ನನ್ನ ಮಗನ್ನ ನಾವಿಲ್ವಾ? ಬೇಕಾಗಿಲ್ಲ ಬಿಡಿ. ಆಯ್ತು ಸಸ ನನ್ನ ಚೆನ್ನಾಗಿ ಹೇಳ್ತಾನೆ. ದುಡ್ಡು ಕಾಸು ಬೇಡ ಎಲ್ಲಿ ಬೇಡ ಅಂದರೆ ಹೇಳ್ಬೇಕು. ನಾನೊಂದು ಮಾತಲ್ಲಿ ಹೇಳ್ತೀನಿ ಸಹಾಯ ಮಾಡಬೇಕಾಯ್ತು ಅಂತ. ತಿಳ್ಕೊಳ್ಳಲ್ಲ ಏನು ಮಾಡೋದು? ತಿಳ್ಕೊಳ್ಳಲ್ವಲ್ಲ. ಹೌದತ್ತೆ, ತುಂಬ ಬೇಜಾರಾಯಿತು ನನಗೆ. ಮಮ್ಮಿ ಈ ಥರ ಮಾಡಿಬಿಟ್ರಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟು ನಾನು ಇತ್ತೀಚೆಗೆ ಫೋನೇ ಮಾಡೋದಿಲ್ಲ. ನಾನು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ನಾನು ಪಾಡು ನಾನು ಇದ್ದೀನಿ. ಫೋನು ಬೇಡ ಏನು ಬೇಡ ಅಂದ್ಬಿಟ್ಟು. ಯಾಕೆ ಸುಮ್ಮನೆ ಏನು ಪ್ರಯೋಜನವಿಲ್ಲ. ತಾಯಿ ಅಂದರೆ ಸ್ವಲ್ಪ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ನನ್ನ ಸತ್ತಿನಾದರೂ ಬೇಕು. ಅದು ಇಲ್ಲ ಮಮ್ಮಿ ಹತ್ರ. ಬಿಡಿ ಪರವಾಗಿಲ್ಲ ಬಿಡಿ. ನಾನಿವಾಗ ಫೋನ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಡ್ಯಾಡಿ ಫೋನ್ ಮಾಡಿದೆ. ಡ್ಯಾಡಿ ಹೇಳಿದ್ರು ಬೇಕಾದ್ರೆ ಇಸ್ಕೊಳಮ್ಮ ಅಂತ. ಅದಕ್ಕೆ ಡ್ಯಾಡಿ ಬಿಡಿ ಡ್ಯಾಡಿ ಮಮ್ಮಿ ಹಿಂಗೆ ಅಂತ ಹೇಳಿದ್ರು. ನಿಮ್ಮ ಅತ್ತೆ ಇಸ್ಕೊಳ್ಳಲ್ಲ, ಬೇಡ ಅಮೌಂಟ್ ಬೇಡ ಏನು ಬೇಡ ಅಂತ ಹೇಳಿದೆ. ಅದಕ್ಕೆ ಡ್ಯಾಡಿ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಯಾಕಮ್ಮ ಹಿಂಗೆ ಮಾಡ್ತೀಯಾ ಅಂತ. ಅದಕ್ಕೋಸ್ಕರ ನಾನು ಬೇಡ ಅಂತ ಹೇಳಿಬಿಟ್ಟೆ. ಗಂಡ ಇರ್ತೀರಲ್ಲವ ಜಗಳಾಡೋದೇನು ಬೇಡ ಬಿಡು.
ನಿಮ್ಮ ಅವ್ವ ಬೇಡ ಅನ್ನೋದು ನಿಮ್ಮಪ್ಪ ಕೊಡೋದು ನಮ್ಮಿಂದ ನಿಮ್ಮ ಮನೇಲಿ ಜಗಳ ಆಡೋದು ಅದು ಬೇಡ. ಈಗೇನು ಮಾಲೌಸಿ ಚಿನ್ನ ಮಡಿಕೊಂತೀವಿ, ಚಿಕ್ಕದೇವು ಸಿಸ್ಕೊ ಮಡಿಕೊಂತೀವಿ, ಇವನು ವಿಜಯ ಒಂದಷ್ಟು ಕೊಟ್ಟವನೆ, ಹಣ್ಣಿಟ್ಟು ಸಿಸ್ಕೊ ಬಂದೀನಿ, ಬೇರೆ ಸ್ವಲ್ಪ ಸಾಲ ಮಾಡ್ಕೊಂತೀವಿ ಅಷ್ಟಾನೆ. ನನ್ನ ಮಗ ತೀರಿಸ್ತಾನೆ ಬಿಡು. ಯಾಕಂಗಂದಿ ನನ್ನ ಮಗ ಡ್ಯೂಟಿಗೆ ಹೋಯ್ತಿಲ್ವಾ ಬಿಡು ಬಿಡವ ತಲೆಕೆಡ್ಸ್ಕೊಬೇಡ ಬಿಡು. ಹೆಂಗೋ ಆಯ್ತದೆ ಸಂಘದಲ್ಲಿ ಸೇತ್ಕೊಂತೀನಿ, ಸಂಘ ಕಟ್ಟಕ್ಕೆ ನಾನು ನೇರ ಮಾಡ್ಕೊತೀನಿ. ಈಗ ನಿನ್ನ ಗಂಡನ ನಾನು ಕೇಳಲ್ಲ ಸಂಘ ಕಟ್ಟಕ್ಕೆ. ನೀನು ಸಿ ಹೋದ್ರ ಮನೇಲಿ ಕೆಲಸ ನೋಡ್ಕೊತೀನಿ ಅತ್ತೆ, ನೀವು ಸೊಸೆ ಮಾಡ್ಕೊಳ್ಳಿ. ಇನ್ನೇನು ಮಾಡೋಕ್ಕದ್ದು ಇನ್ನೇನು ಮಾಡೋಕ್ಕತ್ತೆ ಮಾಡ್ಕೊಳ್ಳಿ. ಹೋಗಿ ಹೆಂಗೋ ತೀರ್ಸ್ಕೊಂಡು ಹೋಗ್ತೀನಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಈ ವರ್ಷ ನಮ್ಮ ಮನೆ ಕಳಿಬೇಕು ದುಡ್ಡು ಅಂತ ಅಂತಿದ್ದೇನೋ ಕಳ್ಕೊಂಡಾಯ್ತು ಬಿಡಿ. ನನ್ನ ನಾಟಕಳ ಕೊಟ್ಟನ, ಇನ್ನು ಕಳ್ಳ ನಾಟಕಳ ಕೊಟ್ಟನ ಕುಡಿಕಿಲಕತ್ತೆ ಬಿಡಿ. ತಲೆ ಕೆಡ್ಸ್ಕೊಬೇಡಿ. ಬಂದ್ಬಿಟ್ಟು ಹೋಗಲ್ಲಿ ನಿಂತ್ಕೊಂಡು ಜಗಳಾಡಿ ಒಂದು ಹೆಚ್ಚು ಕಡಿಮೆ ಆಗಿ ಆಮೇಲೆ ನಮ್ಮ ಮೇಲೆ ಬಂದು ಇಂಥ ಸಾಲ ಕೊಟ್ಟಿಗೆ ಮಾಡಿದ್ರಂತೆ ಅಂತ ಬಂದು ಅದಕ್ಕೆ ನಾವು ಟೇಸನ್ ಕಚೇರಿ ಹತ್ತಿ ಅಲ್ಲಿಗೆ ದುಡ್ಡು ಕಟ್ಟೋದು ಬದಲು ಬ್ಯಾಡಿ ಬಿಡಿ. ಏನು ಕೇಳೋದು ಬೇಡ ಬಿಡೋದು ಬೇಡ. ಅನ್ಭವಿಸ್ತಾರೆ ನಮ್ಮ ದುಡ್ಡು ತಿನ್ಕೊಂಡು. ಇನ್ನೇನು ಮಾಡೋಕ್ಕದ್ದು ಹೋಗ ಬರ್ಸಿ ಮನೆ ಮೇಲೆ ಅಕ್ಕಿ ಮಾಡಿದ್ರಿ ನೋಡು ಸರಿಯತ್ತೆ. ನಮ್ಮ ಮಾಮು ಯಾವ್ದಕ್ಕೂ ಆಗಲಿಲ್ಲ. ಅವ್ರು ಕಂಡ್ರೆ ತುಂಬ ಕೋಪ ಬರುತ್ತೆ ನನಗೆ. ಮಗಳಿಗೊಂದು ಕಷ್ಟ ಸುಖಕ್ಕಾಗಲಿಲ್ಲ. ಅತ್ತೆಯವರು ಪಾಪ ಇವತ್ತು ಹೂವನ್ನೆಲ್ಲ ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಎಷ್ಟು ಬೇಜಾರಾಗುತ್ತೆ. ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೂ ಹೋಗೋಕ್ಕೂ ಬಿಡೋದಿಲ್ಲ. ಏನು ಮಾಡೋದು? ಸುಮ್ಮನಿರಿ ರಜನಿ ಬೇಜಾರು ಮಾಡ್ಕೊತಲೆ. ನೀವು ಯಾಕೆ ಹಂಗಾಡಿರಿ? ಅವ್ರು ಏನು ಅನ್ಕೊಳಕಿಲ್ವಾ? ಯಾಕೆ ಹಂಗೆ ಅನ್ಕೊಂಡಕ್ಕೆ ಹೋದಿರಿ? ಅವ್ರು ಕೊಡ್ಲಿಲ್ಲ ನಮ್ಮ ಮಗನ ಉಳಿಸ್ಕೊಂತೀವಿ ಕಂಡ್ಬಿಡಿ. ಅವ್ರನ್ನ ಯಾಕೆ ತಾನೆ ಇಟ್ಟಿಸ್ಕೊಂತೀರಿ ನೀವು? ಕಂಡಾಗಿ ಕಷ್ಟ ಸುಖ ಬಂದರೆ ಮನೆಯವ್ರು ಯಾಕೆ ಯಾರಾದರೂ ನಗಿ ನಾವಿರೋ ಗಂಟೆ ನನ್ನ ಮಗನ್ನ ನಾವು ಹಾಕ್ಕೋತೀವಿ, ಏನಾದ್ರೂ ನೋಡ್ಕೋತೀವಿ. ನಾವಿಲ್ಲ ಅಂದರೆ ಏನು ಮಾಡಬೇಕು? ನನ್ನ ಮಗನ ಗತಿ ಏನು ಮಾಡಬೇಕು? ಸುಮ್ಮನಿರತ್ತೆ. ಯಾಕಂಗಂದಿರಿ ಸುಮ್ತಿರಿ. ದೊಡ್ಡಪ್ಪನ ಆಸ್ತಿ ಇಲ್ವಾ? ಅದನ್ನ ಮಾರಕ್ಕೆ ಕೇಳ್ತಾವ್ರಂತೆ ಕಣತೆ. ಒಳ್ಳೆ ರೂಡಲ್ಲೇ ಅದೇ ಅದಕ್ಕೆ ಕೇಳ್ತಾವ್ರೆ. ಸುಮ್ಮನಿರಿ. ಮಾರಿರೋದ್ರೆ ಆಯ್ತದೆ ಕತೆ. ಹೇಳ್ಬಿಟ್ಟು ಆಮೇಲೆ ಮಾರೋದು ಬೇಡ ಕೇರೋದು ಬೇಡ. ಇವಾಗ ಅಂತೀವಿ ಅಷ್ಟೇ. ಸುಮ್ಮನಿರಿ ಸರಿ ಕಲವ. ಹೂವು ಎಷ್ಟವ ತಂದಿದ್ದಿ? ಇವತ್ತೇ ಒಸಿ ರೈಟ್ ಅಲ್ಲ ಕಣತೆ. ಮಾರ್ಕೆಟಲ್ಲಿ ಹೂವೇ ಇಲ್ಲ. ಏನು ಮಾಡೋದು? ಬಿಸಿಲು ಗೊತ್ತು ಮಾರ್ಕೆಟಲ್ಲಿ ಹೂವೇ ಇಲ್ಲ ಕಣತೆ. ಹೂವೇ ಇಲ್ಲ. ಅಯ್ಯೋ ಬಿಸಿಲು ಗೊತ್ತು ಉರಿತಾ ಕೂತದಲ್ಲ. ಈ ಮಳೆ ಪಳೆ ಬಿದ್ದರೆ ಹೂ ಬರ್ತವೆ ಎಲ್ಲ ಆಯ್ತದೆ. ಈ ಮಳೆನೇ ಬೀಳ್ದಾನೆ ಕುಂತದಲ್ಲ. ಏನು ಮಾಡೋದು? ಏನು ಮಾಡೋದತ್ತೆ? ಮಳೆ ಯಾಕೆ ಉತ್ಕೊಬಿಟ್ಟಾರೆ ಕಣವ. ಮುಂದುವರಿಯುವುದು. ಇನ್ನೇನಪ್ಪ ಚೆನ್ನಾಗಿದ್ದೀರಿ ಅಲ್ಲ? ಅಯ್ಯೋ ಭಾರಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಲ್ವಾ? ಅದಕ್ಕಂದ್ರಪ್ಪ ಧರ್ಮಸ್ಥಳ ಕೊಂಡೋಗಿಲ್ಲ ಕಣ್ರಪ್ಪ. ಇದ್ದಿದ್ದು ಕಂಗ್ಲೇ ಹೊಂಟೋದ್ವಾ? ಹೋಗ ಇದ್ದೇನೆ ಇದ್ದಿದ್ದಿಲ್ಲ. ಅದೇ ಫೋನ್ ಮಾಡಿದ್ರೆ ಊರಿಂದ ಬಂದಿರಂತ ನಾವು ಶಿವ ಅಂತ ಹೊಂಟೋದ್ನ. ಹೋಯ್ತಿಯಪ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಹಾಕೋಕ್ಕಾಗಲಿಲ್ಲ. ವಿಡಿಯೋವ ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕಾಗಲಿಲ್ಲ ಎಲ್ಲ ಅಂತಿದ್ರಿ ಅಂತಲ್ಲ. ಅವ್ನು ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕಿಲ್ವಂತ. ಇಲ್ಲ ಕಣ್ರಪ್ಪ ಬೇಜಾರು ಮಾಡ್ಕೊಬೇಡಿ. ನಮಗೆ ಎಲ್ಲೇ ಇಲ್ಲೇ ಹೋದ್ರೆ ವಿಡಿಯೋ ಮಾಡಿದ್ರೆ ಬೇಜಾರಾಗ್ತ ಕಣ್ರಪ್ಪ. ವಿಡಿಯೋ ಹಾಕಿಲ್ಲ ಅಂತ ನಮಗೂ ಕಷ್ಟ ಅದೇ ಕಣ್ರಪ್ಪ. ಏನು ಮಾಡಿದ್ರಪ್ಪ? ಹಂಗೆ ಎಲ್ಲ ಚೆನ್ನಾಗಿದ್ರಿ ತಾನೆ? ಚೆನ್ನಾಗಿರಿ. ಏನಪ್ಪ ಮಳೆ ಇಲ್ಲ ಬೆಳೆ ಇಲ್ಲ. ಜೀವನ ಮಾಡೋದು ಹೆಂಗೆ ಅನ್ಸ್ಬಿಟ್ರೆ ಕಣ್ರಪ್ಪ. ಈ ಸಾಲ ತೀರಿಸ್ಕೊಂಡು ಮಕ್ಳು ಮರಿ ನೋಡ್ಕೊಂಡು ಜೀವನ ಮಾಡೋದು ಹೆಂಗೆ ನಾವು ಇನ್ನು ಮುಂದಕ್ಕೆ? ಹೆಂಗ್ರಪ್ಪ? ಒಂದು ಸಾಲ ಮಾಡೋಕ್ಕೂ ಭಯ ಕಣ್ರಪ್ಪ. ಭಯವಾಗಿ ಕುಂತದೆ. ಏನು ಮಾಡೋಕ್ಕಾಗೋದಿಲ್ಲ. ನಾನು ಒಂದಷ್ಟು ಹೂ ತಗೊಂಡು ಕಟ್ಟಿ ಮಾರಿ ಮನೆ ಖರ್ಚುಕಾರ ಮಾಡ್ಕೊಳ್ಳೋದ. ಒಂದು 400-500 ಯಾರು ಕೊಟ್ಟರು ಮನೆಗೆ ಅನ್ಕೊಂಡಂಗೆ ಒಂದು ಶುರು ಮಾಡ್ಕೊಂಡಿನಿ ಕಣ್ರಪ್ಪ. ಇನ್ನೇನು ಮಾಡೋದ್ರಪ್ಪ ಕೂತ್ಕೊಂಡು ಹೂವಿನ ವ್ಯಾಪಾರ ಶುರು ಮಾಡ್ಕೊಂಡಿನಿ. ನೋಡೋದ ವ್ಯಾಪಾರ ಕಚ್ಚೋದೋ ಇಲ್ವೋ ಅದು ಗೊತ್ತಾ ನಿಮಗೆ? ನೋಡಿ ಸುಮ್ಮನೆ ಕಣ್ರಪ್ಪ. ಹಂಗೆಯ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆಯ ಹಳ್ಳಿ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಏನಂದಿರಿ? ಧನ್ಯವಾದ.